ನಮ್ಮೆಲ್ಲರ ತಲೆಯೊಳಗೂ ಒಂದು ಧ್ವನಿ ಇರುತ್ತೆ ಅಲ್ವಾ? ಸದಾ ನಮ್ ಜೊತೆ ಮಾತಾಡ್ತಾ, ನಮ್ಮನ್ನೇ ಟೀಕಿಸ್ತಾ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ. ಅಂತಹ ಧ್ವನಿಯನ್ನ ಕಂಟ್ರೋಲ್ ಮಾಡೋದು ಸಾಧ್ಯನಾ? ವೆಲ್, 10% ಹ್ಯಾಪಿಯರ್ ಅನ್ನೋ ಈ ಪುಸ್ತಕ ಅದೇ ಧ್ವನಿಯನ್ನ ಪಳಗಿಸಿದ ಒಬ್ಬ ಅಚ್ಚರಿಯ ವ್ಯಕ್ತಿಯ ಕಥೆಯನ್ನ ಹೇಳುತ್ತೆ. ಬನ್ನಿ, ಈ ಇಂಟ್ರೆಸ್ಟಿಂಗ್ ಪಯಣ ಹೇಗಿತ್ತು ಅಂತ ನೋಡೋಣ. ನೋಡಿ, ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಈ ಪುಸ್ತಕದ ಲೇಖಕರೇ ಡಾನ್ ಹ್ಯಾರಿಸ್. ಕೇಳೋಕೆ ಸ್ವಲ್ಪ ತಮಾಷೆ ಅನಿಸ್ಬೋದು ಅಲ್ವಾ? ಆದ್ರೆ ಇದು ನಮ್ಮ ಮನಸ್ಸಿನೊಳಗಿನ ಕಠೋರ ಸತ್ಯವನ್ನೇ ಹೇಳುತ್ತೆ. ಈ ಒಂದು ವಾಕ್ಯದಲ್ಲೇ ಅವರ ಪ್ರಾಮಾಣಿಕತೆ ಮತ್ತು ಅವರು ಎದುರಿಸಿದ ಸಮಸ್ಯೆಯ ತೀವ್ರತೆ ಎಷ್ಟಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದುವೇ ಆ ಪುಸ್ತಕ. ಧ್ಯಾನ ಅಂದ್ರನೇ ದೂರ ಓಡ್ತಿದ್ದ ಮಹತ್ವಾಕಾಂಕ್ಷಿ ಸುದ್ದಿ ನಿರೂಪಕ ಅದನ್ನು ಒಂದು ಪ್ರಾಕ್ಟಿಕಲ್ ಟೂಲ್ ಆಗಿ ಹೇಗೆ ನೋಡಕ್ ಶುರು ಮಾಡಿದ್ರು ಅನ್ನೋದೇ ಇಡೀ ಕಥೆಯ ತಿರುಳು. ಹಾಗಾದ್ರೆ ಇದೆಲ್ಲ ಶುರುವಾಗಿದ್ದೆಲ್ಲಿಂದ? ಅದು ಒಂದು ಸಾಮಾನ್ಯ ದಿನ ಆಗಿರಲಿಲ್ಲ. ಬದಲಿಗೆ ಲಕ್ಷಾಂತರ ಜನ ನೋಡ್ತಿದ್ದ ಒಂದು ಲೈವ್ ಟಿವಿ ಶೋನಲ್ಲಿ ನಡೆದ ಒಂದು ನಾಟಕೀಯ ಘಟನೆಯಿಂದ. ಸನ್ನಿವೇಶ ನೋಡಿ. ದಿನಾಂಕ ಜೂನ್ 7, 2004. ಅಮೆರಿಕದ ನಂಬರ್ 1 ಶೋ ಗುಡ್ ಮಾರ್ನಿಂಗ್ ಅಮೆರಿಕಾ. ಡಾನ್ ಹ್ಯಾರಿಸ್ ಲೈವ್ ಆಗಿ ಸುದ್ದಿ ಓದ್ತಿದ್ದಾರೆ. ಅವರನ್ನ ಬರೋಬ್ಬರಿ 50 ಲಕ್ಷ ಜನ ನೋಡ್ತಿದ್ದಾರೆ. ಅಂತ ಒಂದು ಹೈ ಪ್ರೆಷರ್ ಕ್ಷಣದಲ್ಲಿ ಅವರ ಇಡೀ ಕೇರಿಯರನ್ನೇ ಅಲ್ಲುಗಾಡಿಸುವಂಥ ಘಟನೆ ನಡೆಯುತ್ತೆ. ಅವರೇ ಹೇಳೋ ಹಾಗೆ, ಇದ್ದಕ್ಕಿದ್ದ ಹಾಗೆ ಯಾವುದೇ ಕಾರಣ ಇಲ್ಲದೆ ಮೆದುಳಿಗೆ ಯಾರೋ ಭಯವನ್ನ ಚುಚ್ಚಿದ ಹಾಗೆ ಆಯ್ತಂತೆ. ಅವರ ಕಂಟ್ರೋಲ್ ಪೂರ್ತಿಯಾಗಿ ತಪ್ಪಿ ಹೋಗ್ತಿತ್ತು. ಆ ಭಯದ ಅಲೆ ಇಡೀ ದೇಹವನ್ನೇ ಆವರಿಸಿಬಿಡ್ತು, ಅವರನ್ನ ಸಂಪೂರ್ಣ ಅಸಹಾಯಕರನ್ನಾಗಿ ಮಾಡ್ತು. ಹಾರ್ಟ್ ಬೀಟ್ ಅಷ್ಟೇ, ಅದು ರೇಸ್ ಕುದುರೆ ಥರ ಓಡಕ್ಕೆ ಶುರುವಾಯಿತು. ಬಾಯಿ ಒಣಗಿ ಮೈಯೆಲ್ಲ ಬೆವತೋಯ್ತು. ಇದೆಲ್ಲ ಆಗ್ತಿರೋದು ಲೈವ್ ಟಿವಿಯಲ್ಲಿ ಲಕ್ಷಾಂತರ ಜನರ ಮುಂದೆ. ಯೋಚನೆ ಮಾಡಿ, ಎಂತಹ ಸ್ಥಿತಿ ಅದು. ಆಗ ಅವರು ಏನ್ ಮಾತಾಡಿದ್ರು ಅಂತ ನೋಡಿದ್ರೆ ಸಾಕು, ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂತ ಅರ್ಥ ಆಗುತ್ತೆ. ಮಾತುಗಳು ತಡವರಿಸಿದ್ವು ನೋಡಿ. ಕ್ಯಾನ್ಸರ್ ಉತ್ಪಾದನೆ ಅಂತ ಅಂದ್ರೆ ಅರ್ಥವೇ ಇಲ್ಲದ ಪದಗಳನ್ನೆಲ್ಲ ಬಳಸಿದ್ರು. ಇದು ಮನಸ್ಸು ಅವರ ಹಿಡಿತದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಸರಿ, ಈ ಘಟನೆ ಆದ್ಮೇಲೆ ಡಾನ್ ಹ್ಯಾರಿಸ್ ತನಗೇನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರು. ಆದರೆ ಸಮಸ್ಯೆ ಏನಂದ್ರೆ, ಧ್ಯಾನ, ಆಧ್ಯಾತ್ಮ ಈ ವಿಷಯಗಳನ್ನೆಲ್ಲ ಅವರು ಸಿಕ್ಕಾಪಟ್ಟೆ ತಾತ್ಸಾರದಿಂದ ನೋಡ್ತಿದ್ರು. ಸೊ ಈ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಅಷ್ಟಕ್ಕೂ ಅವರಿಗೆ ಈ ಸ್ಥಿತಿ ಬರಲು ಕಾರಣ ಏನು? ವೆಲ್, ಅವರೊಬ್ಬ ವಾರ್ ಕರೆಸ್ಪಾಂಡೆಂಟ್ ಆಗಿದ್ರು. ಅಂದ್ರೆ ಯುದ್ಧ ಭೂಮಿಯಿಂದ ರಿಪೋರ್ಟ್ ಮಾಡ್ತಿದ್ರು. ಆ ನಿರಂತರ ಅಪಾಯ, ಒತ್ತಡ, ಆ ಅಡ್ರಿನಲಿನ್ ರಶ್ ಇದೆಯಲ್ಲ, ಅದು ನಿಧಾನವಾಗಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸಿತ್ತು. ಕೊನೆಗೆ ಒತ್ತಡ ತಡೆಯೋಕೆ ಖಿನ್ನತೆ ಮತ್ತು ಡ್ರಗ್ಸ್ನ ಮೊರೆ ಹೋಗಿದ್ರು. ಸೊ 2004ರಲ್ಲಿ ನಡೆದ ಪ್ಯಾನಿಕ್ ಅಟ್ಯಾಕ್ ನಿಜಕ್ಕೂ ವರ್ಷಗಳ ಕಾಲದ ಒತ್ತಡದ ಒಂದು ಸ್ಫೋಟ ಅಷ್ಟೇ. ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಅವರ ಈ ಮಾತೇ ಸಾಕು. ಅವರಿಗೆ ಧ್ಯಾನ ಅಂದ್ರೆ ಗಡ್ಡ ಬಿಟ್ಟ ಸ್ವಾಮಿಗಳು, ಸ್ನಾನ ಮಾಡದೆ ಹಿಪ್ಪಿಗಳು ಮಾಡೋ ಕೆಲಸ ಅನ್ನೋ ಭಾವನೆ ಇತ್ತು. ಅಂದ್ರೆ ಅದೊಂದು ಮೂಢನಂಬಿಕೆ ಅಷ್ಟೇ. ಆದ್ರೆ ಕೆಲವೊಮ್ಮೆ ಜೀವನ ನಮ್ಮನ್ನ ಬೇರೆ ದಾರಿಗೆ ತಳ್ತಲ್ವಾ? ಹಾಗೆ ಆಯ್ತು. ಅವರ ಹುಡುಕಾಟ ಧ್ಯಾನದ ಬಗ್ಗೆ ಅವರಿಗಿದ್ದ ಎಲ್ಲಾ ತಪ್ಪು ಕಲ್ಪನೆಗಳನ್ನೇ ಬುಡಮೇಲು ಮಾಡಿತು. ಇದು ಅವರ ಲೈಫ್ನ ನಿಜವಾದ ಟರ್ನಿಂಗ್ ಪಾಯಿಂಟ್. ಆಗ ಅವರಿಗೆ ಒಂದು ಅದ್ಭುತ ಸತ್ಯ ಗೊತ್ತಾಯ್ತು. ಧ್ಯಾನ ಅಂದ್ರೆ ಮನ್ಸನ್ನ ಖಾಲಿ ಮಾಡೋದು ಅಲ್ಲ, ಯಾಕೆಂದ್ರೆ ಅದು ಸಾಧ್ಯನೂ ಇಲ್ಲ. ಬದಲಿಗೆ ನಮ್ಮ ತಲೆಗೆ ಬರೋ ಯೋಚನೆಗಳನ್ನ, ಫೀಲಿಂಗ್ಸನ್ನ ಸುಮ್ಮನೆ ಗಮನಿಸೋದು, ಅವು ಬಂದ ತಕ್ಷಣ ರಿಯಾಕ್ಟ್ ಮಾಡೋದನ್ನ ತೊಡೆಯೋದು. ಇದೊಂದು ರೀತಿ ಮೆಂಟಲ್ ಟ್ರೈನಿಂಗ್ ಇದ್ದಾಗೆ. ನೋಡಿ, ಇದೊಂದು ಸೂಪರ್ ಕಂಪ್ಯಾರಿಸನ್. ಧ್ಯಾನದ ಬಗ್ಗೆ ಇರೋ ತಪ್ಪು ಕಲ್ಪನೆಗಳು ಅಂದ್ರೆ ಆ ಆಧ್ಯಾತ್ಮಿಕ ಮಾಯಾಜಾಲ, ಕೊಳಲು ಸಂಗೀತ, ಮಂತ್ರಗಳು ಇದೆಲ್ಲ ಒಂದು ಕಡೆ. ಆದ್ರೆ ಡಾನ್ ಹ್ಯಾರಿಸ್ ಕಂಡ್ಕೊಂಡ ಸತ್ಯ ಇನ್ನೊಂದು ಕಡೆ. ಅದು ಸಿಂಪಲ್. ಧ್ಯಾನ ಅನ್ನೋದು ಮೆಡ್ಲಿನ ಜಿಮ್ ಇದ್ದಾಗೆ. ನಮ್ಮ ಫೋಕಸ್ ಜಾಸ್ತಿ ಮಾಡುತ್ತೆ, ನಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಪಕ್ಕಾ ಸೈಂಟಿಫಿಕ್ ಅಪ್ರೋಚ್. ಹಾಗಾದ್ರೆ ಈ ಹೊಸ ಪ್ರಾಯೋಗಿಕ ವಿಧಾನದಿಂದ ಸಿಗುವ ಲಾಭವಾದರೂ ಏನು? ಇದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆಯೇ? ಹಾಗಾದ್ರೆ ಇದರಿಂದ ಆಗೋ ಲಾಭವನ್ನ ಸಿಂಪಲ್ ಆಗಿ 3 ಪಾಯಿಂಟ್ಸ್ನಲ್ಲಿ ನೋಡ್ಬೋದು. 1, ಧ್ಯಾನ ಮಾಡೋದ್ರಿಂದ ನಮ್ಮ ಮೆದುಳಿನ ಫೋಕಸ್ ಅನ್ನೋ ಮಸಿಲ್ ಸ್ಟ್ರಾಂಗ್ ಆಗತ್ತೆ. 2, ಕೋಪ, ಬೇಜಾರು ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು 1 ಸೆಕೆಂಡ್ ನಿಂತು ಯೋಚಿಸೋಕೆ ಒಂದು ಗ್ಯಾಪ್ ಸಿಗತ್ತೆ. 3ನೇದು ಮತ್ತು ಅತಿ ಮುಖ್ಯವಾದದ್ದು, ಧ್ಯಾನ ಮಾಡೋದ್ರಿಂದ ನಮ್ಮ ಮಹತ್ವಾಕಾಂಕ್ಷೆ ಕಮ್ಮಿಯಾಗಲ್ಲ, ಬದಲಿಗೆ ನಮ್ಮ ಗೋಲ್ಸ್ ರೀಚ್ ಆಗೋಕೆ ಇನ್ನೂ ಹೆಲ್ಪ್ ಆಗತ್ತೆ. ಈ ಪುಸ್ತಕದ ಟೈಟಲ್ ಯಾಕೆ 10% ಹ್ಯಾಪಿಯರ್ ಅಂತ ಗೊತ್ತಾ? ಯಾಕಂದ್ರೆ ಇದು ಯಾವುದೇ ಮ್ಯಾಜಿಕ್ ಮಾಡಲ್ಲ, ಜೀವನ 100% ಬದಲಾಗುತ್ತೆ ಅಂತ ಸುಳ್ಳು ಹೇಳಲ್ಲ. ಬದಲಿಗೆ ಒಂದು ಸಣ್ಣ ಆದರೆ ಖಂಡಿತವಾದ 10% ಇಂಪ್ರೂವ್ಮೆಂಟ್ ಗ್ಯಾರಂಟಿ. ಅದಕ್ಕಿಂತ ಒಳ್ಳೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ನೇನ್ ಬೇಕು?
ಸಾಮಾನ್ಯವಾಗಿ ಆಂಬಿಷಿಯಸ್ ಜನರಿಗೆ ಒಂದು ಭಯ ಕಾಡುತ್ತೆ. ಅದೇನಂದ್ರೆ ಧ್ಯಾನ, ಶಾಂತಿ ಅಂತ ಕೂತ್ರೆ ನಮ್ಮೊಳಗಿನ ಆ ಸ್ಪರ್ಧಾತ್ಮಕ ಫೈರ್ ಹೊರಟೋಗುತ್ತೇನೋ ಅಂತ. ಆದ್ರೆ ಹ್ಯಾರಿಸ್ ಹೇಳೋದು ಸಿಂಪಲ್. ಯಶಸ್ಸು ಮತ್ತೆ ಮನಃಶಾಂತಿ ಇವೆರಡರಲ್ಲಿ ಒಂದನ್ನೇ ಆರಿಸ್ಕೊಳ್ಬೇಕಂತ ಇಲ್ಲ, ಎರಡನ್ನೂ ಒಟ್ಟಿಗೆ ಮ್ಯಾನೇಜ್ ಮಾಡ್ಬೋದು. ಸೊ ಡಾನ್ ಹ್ಯಾರಿಸ್ ಅವರ ಈ ಸಿಂಪಲ್ ಮತ್ತು ಪ್ರಾಮಾಣಿಕ ಐಡಿಯಾ ಕೇವಲ ಒಂದು ಪುಸ್ತಕವಾಗಿ ಉಳಿಯಲಿಲ್ಲ, ಅದು ಅಕ್ಷರಶಃ ಒಂದು ದೊಡ್ಡ ಮೂವ್ಮೆಂಟ್ ಆಗಿ ಬೆಳೆದು ನಿಂತಿದೆ. ನೋಡಿ, ಈ ಪುಸ್ತಕ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಲಿಸ್ಟ್ನಲ್ಲಿ ನಂಬರ್ 1 ಆಯಿತು. ಅದೇ ಹೆಸರಿನ ಪಾಡ್ಕಾಸ್ಟ್ ಸೂಪರ್ ಹಿಟ್ ಆಯಿತು. ಅಷ್ಟೇ ಅಲ್ಲ, ಸಂಶಯವಾದಿಗಳಿಗಾಗಿಯೇ ಅಂದ್ರೆ ಡಾನ್ ಹ್ಯಾರಿಸ್ ಥರನೇ ಯೋಚನೆ ಮಾಡೋರಿಗಾಗಿಯೇ ಒಂದು ಸ್ಪೆಷಲ್ ಮೆಡಿಟೇಷನ್ ಆ್ಯಪ್ ಕೂಡ ಬಂತು. ಒಬ್ಬ ವ್ಯಕ್ತಿಯ ಕತೆ ಇವತ್ತು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ. ಈ ಆ್ಯಪ್ ಯಾಕೆ ಅಷ್ಟು ಸ್ಪೆಷಲ್ ಅಂದ್ರೆ ಇದು ಯಾವುದೇ ಆಧ್ಯಾತ್ಮಿಕ ಪದಗಳನ್ನ, ಜಾರ್ಗನ್ನನ್ನ ಬಳಸಲ್ಲ. ಮೆಡಿಟೇಷನ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಆದರೆ ಅದರ ಹಳೇ ಸ್ಟೈಲ್ ಇಷ್ಟ ಆಗಲ್ಲ ಅನ್ನೋರಿಗಾಗಿಯೇ ಇದನ್ನ ಡಿಸೈನ್ ಮಾಡಿರೋದು. ಸರಿ, ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ನಮ್ಮ ತಲೆಯೊಳಗಿನ ಆ ಧ್ವನಿಯನ್ನ ನಮ್ಮ ಶತ್ರು ಅಂತ ನೋಡೋ ಬದಲು ಅದೊಂದು ಕೇವಲ ಧ್ವನಿ ಅಂತ ದೂರ ನಿಂತು ಗಮನಿಸೋಕೆ ಸಾಧ್ಯವಾದ್ರೆ ಹೇಗಿರುತ್ತೆ? ಬಹುಶಃ ಆಗಲೇ ನಾವು ಅದರಿಂದ ನಿಜವಾದ ಸ್ವಾತಂತ್ರ್ಯ ಪಡೆದು ಕನಿಷ್ಠ 10% ಆದರೂ ಹೆಚ್ಚು ಸಂತೋಷವಾಗಿರ್ಬೋದೇನೋ. ಯೋಚಿಸಿ ನೋಡಿ.